ಜನೌಷಧಿ ಕೇಂದ್ರವನ್ನು ರಾಜ್ಯ ಸರ್ಕಾರ ರದ್ದು ಮಾಡತಕ್ಕಂಥ ವ್ಯವಸ್ಥೆ ಮಾಡ್ತಿದೆ. ಕರ್ನಾಟಕ ರಾಜ್ಯ ಸರ್ಕಾರ ಆಸ್ಪತ್ರೆಯ ಆವರಣದಲ್ಲಿರುವಂಥ ಎಲ್ಲ ಜನೌಷಧಿ ಕೇಂದ್ರಗಳನ್ನು ಮುಚ್ತಾ ಇದೆ. ಹಿಂದೆ ಶರಣಗೌಡ ಪಾಟೀಲ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದರು. ನಾವು ಜನೌಷಧಿ ಕೇಂದ್ರಗಳನ್ನು ಮುಚ್ತೀವಿ ಅಂತ ಹೇಳಿದರು. ಇದನ್ನು ಅವರು ಮಾಡಿ ತೋರಿಸಿದ್ದಾರೆ. ಜನೌಷಧಿ ಕೇಂದ್ರಗಳು ಕೇವಲ ಆಸ್ಪತ್ರೆಯಲ್ಲಿರುವಂಥ ರೋಗಿಗಳಿಗೆ ಮಾತ್ರ ಅಲ್ಲ, ಆಸ್ಪತ್ರೆಗೆ ಬರುವಂಥ ರೋಗಿಗಳ ಪರಿವಾರದವರು, ಅಕ್ಕಪಕ್ಕದ ಊರಿನವರು, ಆಸುಪಾಸಿನ ವಾರ್ಡಿನವರು ಎಲ್ಲರೂ ಕೂಡ ಯಾವುದೇ ಒಂದು ಜಾಗದಲ್ಲಿ ಜನೌಷಧಿ ಕೇಂದ್ರ ಇದ್ದರೆ ಕೂಡ ಅದನ್ನು ಖರೀದಿ ಮಾಡ್ತಾರೆ. ಜನೌಷಧಿ ಕೇಂದ್ರ ಇರುವಂಥದ್ದೇ 100 ರೂಪಾಯಿಯ ಮಾತ್ರೆಯನ್ನು 3 ರೂಪಾಯಿಯಲ್ಲಿ ಕೊಡೋದಕ್ಕೆ, 1000 ರೂಪಾಯಿಯ ಔಷಧಿಯನ್ನು 100 ರೂಪಾಯಿಯಲ್ಲಿ ಕೊಡೋದಕ್ಕೆ. ಕೇಂದ್ರ ಸರ್ಕಾರ ಇವತ್ತು 15,000 ಜನೌಷಧಿ ಕೇಂದ್ರಗಳನ್ನು ದೇಶದಾದ್ಯಂತ ಮಾಡಿದೆ. ಇನ್ನೂ 10,000 ಜನೌಷಧಿ ಕೇಂದ್ರಗಳನ್ನು ಮಾಡೋದಕ್ಕೆ ಈಗಾಗಲೇ ಕಾರ್ಯಾಚರಣೆ ಆರಂಭ ಮಾಡಿದೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇವತ್ತು ಸುತ್ತೋಲೆ ಹೊರಡಿಸಿ ನಾವು ಇನ್ನು ಮುಂದೆ ಜನೌಷಧಿ ಕೇಂದ್ರಗಳನ್ನು ಮಾಡೋದೇ ಇಲ್ಲ ಅಂತಂದರೆ ನಿಮ್ಮ ಉದ್ದೇಶ ಏನು? ಯಾರ ಜೊತೆ ಶಾಮೀಲಾಗಿದ್ದೀರಿ? ಯಾವ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯವರ ಜೊತೆ ಶಾಮೀಲಾಗಿ ನೀವು ಜನೌಷಧಿ ಕೇಂದ್ರಗಳನ್ನು ಮುಚ್ತಾ ಇದ್ದೀರಿ? ಇದು ನಮ್ಮ ಮುಂದಿರುವಂಥ ಪ್ರಶ್ನೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ನೀವು ಯಾರಿಗೆ ಫ್ರೀ ಮೆಡಿಸಿನ್ ಕೊಡ್ತೀರಿ ಕೊಡಿ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು, ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಫ್ರೀ ಮೆಡಿಸಿನ್ ಕೊಡ್ತೀರಿ, ನೀವು ಕೊಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಜನೌಷಧಿ ಕೇಂದ್ರಗಳನ್ನು ಯಾಕೆ ಮುಚ್ತೀರಿ? ಅದರಲ್ಲಿ ಕೇವಲ ಪೇಷಂಟ್ಗಳು ಅಲ್ಲಿ ಆಸ್ಪತ್ರೆಯಲ್ಲಿರೋರು ಮಾತ್ರ ತೊಗೊಳ್ಳೋದಲ್ಲ ಔಷಧಿ, ಬೇರೆಯವರು ತೊಗೊಳ್ತಾರೆ, ಎಲ್ರಿಗೂ ಅನುಕೂಲ ಆಗುತ್ತೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಜನೌಷಧಿ ಕೇಂದ್ರಗಳನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಬೇಕು. ಕೇಂದ್ರ ಸರ್ಕಾರ ಕೊಡುವಂಥ ಇನ್ನೂ ಹೆಚ್ಚು ಜನೌಷಧಿ ಕೇಂದ್ರಗಳನ್ನು ರಾಜ್ಯ ಸರ್ಕಾರ ತಗೋಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಮೇಡಮ್, ಇವಾಗ ರಾಮನಗರ ಜಿಲ್ಲೆ ಹೆಸರನ್ನೇ ಬದಲಾವಣೆ ಮಾಡುವಂಥ ಪ್ರಯತ್ನ, ಅಂದರೆ ಸಚಿವ ಸಂಪುಟದಲ್ಲೂ ಕೂಡ ತೀರ್ಮಾನ, ಅದನ್ನು ಬೆಂಗಳೂರು ದಕ್ಷಿಣ ಅಂತ ಈಗ ಮಾಡುವಂಥ ಪ್ರಯತ್ನಗಳು ನಡೀತಾ ಇರುವಂಥ. ಬೆಂಗಳೂರು ಅನ್ನುವಂಥ ಪದದಲ್ಲಿ ಲ್ಯಾಂಡ್ ಮಾಫಿಯಾ ಇದೆ. ರಾಮನಗರ ಹೆಸರು ತೆಗೆದಿರುವಂಥದ್ದೇ, ಬೆಂಗಳೂರು ಸೇರಿಸಿರುವಂಥದ್ದೇ ಲ್ಯಾಂಡ್ ಮಾಫಿಯಾದ ಕಾರಣಕ್ಕಾಗಿ. ಇವತ್ತು ಬೆಂಗಳೂರಿನ ಸುತ್ತಮುತ್ತ ಯಾರು ಲ್ಯಾಂಡ್ ಮಾಫಿಯಾ ಮಾಡ್ತಾ ಇದ್ದಾರೆ ಅವರಿಗೆ ರಾಮನಗರ ಹೆಸರು ಬೇಕಾಗಿಲ್ಲ, ಅವರಿಗೆ ಬೆಂಗಳೂರು ಹೆಸರು ಬೇಕು. ಯಾಕಂದರೆ ಅವರ ಜಮೀನಿಗೆ ವ್ಯಾಲ್ಯೂ ಬರಬೇಕು. ಈ ಕಾರಣಕ್ಕಾಗಿ ಇವತ್ತು ರಾಮನಗರ ಜಿಲ್ಲೆಯ ಹೆಸರನ್ನು ತೆಗೆದು ಲ್ಯಾಂಡ್ ಮಾಫಿಯಾದ ಶಕ್ತಿಗಳು, ದೊಡ್ಡ ದೊಡ್ಡ ಕುಲಗಳು ಇವತ್ತು ರಾಮನಗರದ ಬದಲಾಗಿ ಬೆಂಗಳೂರು ಅನ್ನುವಂಥ ಹೆಸರನ್ನು ಇಡ್ತಾ ಇದ್ದಾರೆ. ಇದರ ಹಿಂದೆ ಇರುವಂಥದ್ದು ಲ್ಯಾಂಡ್ ಮಾಫಿಯಾ ಇದೆ. ಇದರ ಹಿಂದೆ ಇರುವಂಥದ್ದು ರೈತರ ಜಮೀನನ್ನು ಕಿತ್ಕೊಂಡು ಬೇರೆಯವರಿಗೆ ಕೊಡುವಂಥದ್ದು, ಲೇಔಟ್ಗಳನ್ನು ಮಾಡುವಂಥದ್ದು, ಇಂಡಸ್ಟ್ರಿಗಳು ಕೊಡುವಂಥದ್ದು, ಬಿಲ್ಡರ್ಸ್ಗೆ ಕೊಡುವಂಥ ಒಂದು ದೊಡ್ಡ ಶಕ್ತಿ ಷಡ್ಯಂತ್ರ ಇದರ ಹಿಂದೆ ಇದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ, ರಾಮನಗರ ಹೆಸರನ್ನು ಹಾಗೇ ಉಳಿಸ್ಕೋಬೇಕು. ಆ ಜಿಲ್ಲೆಯವರು ಕೂಡ ಇದಕ್ಕೆ ಶಕ್ತಿಯನ್ನು ಜೋಡಿಸಬೇಕು, ಆಗ್ರಹ ಮಾಡಬೇಕನ್ನುವಂಥ ವಿನಂತಿಯನ್ನು ನಾನು ಆ ಜಿಲ್ಲೆಯ ರಾಮನಗರದ ಜನಕ್ಕೆ ನಾನು ಮಾಡ್ತಾ ಇದ್ದೀನಿ. ಮೇಡಮ್, ಈ ಭಾಗದಲ್ಲಿ ಅನೇಕ ವರ್ಷಗಳಿಂದ ಹಳದಿ ರೋಗದಿಂದ ಕೃಷಿಕರು ತತ್ತರಿಸ್ತಾ ಇದ್ದಾರೆ. ಅದು ಇನ್ನೂ ಕೂಡ ಸರ್ಕಾರಗಳು ಅದರ ನೆರವಿಗೆ ಬಂದಿಲ್ಲ ಎನ್ನುವಂಥ ಕೊರಗು ಅವರದಿದೆ. ಹಳದಿ ರೋಗ ವಾತಾವರಣದ ವ್ಯತ್ಯಾಸದಿಂದಾಗಿ ಬರುತ್ತೆ. ಹಲವಾರು ಸಂದರ್ಭದಲ್ಲಿ ಇದರ ಬಗ್ಗೆ ವಿಜ್ಞಾನಿಗಳು ವರದಿ ಕೊಟ್ಟಿದ್ದಾರೆ, ಸೈಂಟಿಸ್ಟ್ಗಳು ಮಾಡಿದ್ದಾರೆ. 100% ಇವರಿಗೆ ಇನ್ನೂ ಕೂಡ ಪರಿಹಾರವನ್ನು ಕೊಡೋಕ್ಕಾಗದೇ ಇದ್ದರೂ ಕೂಡ ಹಂತ ಹಂತದಲ್ಲಿ ಬೇರೆ ಬೇರೆ ರೀತಿಯ ಪರಿಹಾರಗಳು ರಾಜ್ಯ ಸರ್ಕಾರದ ಮೂಲಕ ಇದಕ್ಕೆ ಬಂದಿದೆ. ಬರುವಂಥ ದಿನದಲ್ಲಿ ಹಳದಿ ರೋಗವನ್ನು ತಡೆಯೋದಕ್ಕೆ ನಮ್ಮಿಂದ ಎಷ್ಟು ಸಾಧ್ಯನೋ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಯಾವುದೇ ಔಷಧಿ ಕಂಡು ಹಿಡಿಕಿದ್ರು ಕೂಡ ಅದು ಇನ್ನೊಂದು ರೂಪದಲ್ಲಿ ಬರ್ತಾ ಇದೆ. ನಾವು ಬೇರೆ ಬೇರೆ ಕಡೆಯಲ್ಲಿ ಶೃಂಗೇರಿ ಅಥವಾ ಬೇರೆ ಬೇರೆ ಕಡೆಯಲ್ಲಿ ನೋಡಿದ್ದೀವಿ. ವಾತಾವರಣದ ವ್ಯತ್ಯಾಸದಿಂದಾಗಿ ಇವತ್ತು ಅಡಿಕೆಗೆ ಹಳದಿ ರೋಗ ಮತ್ತು ಕಾಫಿಗೆ ಕೂಡ ರೋಗ ಬರುವಂಥದ್ದು ಕಾಣ್ತಾ ಇದೆ. ಅದಕ್ಕಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂಥ ದೃಷ್ಟಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿಜ್ಞಾನಿಗಳ ಸಮಿತಿಗಳು ಯೋಚನೆ ಮಾಡ್ತಾ ಇದ್ದಾವೆ, ಸಂಶೋಧನೆ ಮಾಡ್ತಾ ಇದ್ದಾವೆ. ಬೇಗನೆ ಪರಿಹಾರ ಸಿಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಆಪರೇಷನ್ ಸಿಂಧೂರದ ಬಗ್ಗೆ ಮೇಡಮ್, ಸರಿ, ಆಪರೇಷನ್ ಸಿಂಧೂರು ಅತ್ಯಂತ ಯಶಸ್ವಿಯಾಗಿದೆ. ಯಾವ ಭಯೋತ್ಪಾದಕರ ಅಡಗುತಾಣಗಳು ಪಾಕಿಸ್ತಾನದಲ್ಲಿ ಇದ್ವು ಅಂಥ 9 ಅಡಗುತಾಣಗಳನ್ನು
ಮಟ್ಟ ಹಾಕುವಂಥ ಧ್ವಂಸ ಮಾಡುವಂಥ ಕೆಲಸವನ್ನು ನಮ್ಮ ಸೈನಿಕರು ಮಾಡಿದ್ದಾರೆ, ನಮ್ಮ ಏರ್ಫೋರ್ಸ್ ಮಾಡಿದೆ, ಪ್ರಿಸೈಸ್ ಆಗಿ ಮಾಡಿದ್ದಾರೆ. ಅಂದರೆ ಎಲ್ಲಿ ಭಯೋತ್ಪಾದಕರ ತಾಣ ಇತ್ತು, ಎಲ್ಲಿ ಮಸೂದಿನ ಕುಟುಂಬ ಇತ್ತು ಅಂಥದಕ್ಕೆ ಅಟ್ಯಾಕ್ ಮಾಡುವಂಥದ್ದನ್ನು ಮಾಡಿ ಅವರನ್ನು ಕೊಂದು ಹಾಕುವಂಥದ್ದು ಆಗಿದೆ. ಭಯೋತ್ಪಾದನೆಯ ಒಂದು ಧ್ವಂಸ ಇದು ಕೇವಲ ಆರಂಭ ಮಾತ್ರ. ಇನ್ನು ಬರುವಂಥ ದಿನಗಳಲ್ಲಿ ಭಾರತ ಭಯೋತ್ಪಾದನೆಯನ್ನು ಸಹಿಸಲ್ಲ ಅನ್ನುವಂಥ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದೆ. ಅತ್ಯಂತ ಯಶಸ್ವಿಯಾಗಿ ಇದು ನಡೆದಿದೆ. ಬರುವಂಥ ದಿನದಲ್ಲಿ ಇನ್ನಷ್ಟು ಜೋರಾದ ರೀತಿಯಲ್ಲಿ ಭಾರತ ಭಯೋತ್ಪಾದನೆಯ ವಿರುದ್ಧ ಎದ್ದು ನಿಲ್ಲಬೇಕಾಗಿದೆ. ಯಾಕೆಂದರೆ ಇವತ್ತು ಇದು ಕೇವಲ ಭಾರತದ ಸಮಸ್ಯೆ ಅಲ್ಲ. ನಿನ್ನೆ ಇಸ್ರೇಲಿನ ನೌಕರರನ್ನು ಅಮೇರಿಕದಲ್ಲಿ ಕೊಂದು ಹಾಕಿದ್ದಾರೆ. ಅಂದರೆ ಇಂಥ ಭಯೋತ್ಪಾದನೆ ಇವತ್ತು ಪ್ರಪಂಚದಾದ್ಯಂತ ಇದೆ. ಇದಕ್ಕೆ ಮೂಲ ಪುರುಷ, ಇದಕ್ಕೆ ಗುರು ಅದು ಪಾಕಿಸ್ತಾನ. ಅದಕ್ಕಾಗಿ ಪಾಕಿಸ್ತಾನಕ್ಕೆ ನಾವು ಪಾಠ ಕಲಿಸಬೇಕಾಗಿದೆ. ಕೇವಲ ನಮ್ಮ ದೇಶ ಅಲ್ಲ, ಭಯೋತ್ಪಾದಕರನ್ನು ವಿದೇಶಕ್ಕೆ ರಫ್ತು ಮಾಡ್ತಾ ಇರುವಂಥ ಪಾಕಿಸ್ತಾನಕ್ಕೆ ಇವತ್ತು ಇಡೀ ಪ್ರಪಂಚ ಒಟ್ಟಾಗಿ ಪಾಠವನ್ನು ಕಲಿಸಬೇಕಾಗಿದೆ. ಅಂಥ ದಿನಗಳು ಹತ್ತಿರ ಬರಲಿವೆ. ವಿರೋಧ ಪಕ್ಷಗಳು ಏನು ಹೇಳ್ತಾ ಇದೆ, ಆಪರೇಷನ್ ಸಿಂಧೂರ ಏನಿದೆ ಅದನ್ನು BJP ರಾಜಕೀಯವಾಗಿ ಬಳಸ್ಕೊಳ್ತಾ ಇದೆ. ಯಾಕಂದರೆ ಕೆಲವೊಂದು ಕಡೆಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಫೋಟೋ ಅಂದರೆ ಫ್ಲೆಕ್ಸ್ಗಳನ್ನು ಕೂಡ ಆಗ್ತಾ ಇರುವಂಥದ್ದು. ಯಾರ ಫ್ಲೆಕ್ಸ್ಗಳನ್ನು ಬೇಕಾದ್ರೂ ಹಾಕ್ಕೋಬೋದು. ನಾವೇನೋ ರಾಹುಲ್ ಗಾಂಧಿಯವರ ಫೋಟೋಗಳನ್ನು ಅಥವಾ ಮಮತಾ ಬ್ಯಾನರ್ಜಿಯವರ ಫೋಟೋ ಹಾಕ್ಕೋಬೇಡಿ ಅಂತ ಹೇಳಿಲ್ಲ. ನಮ್ಮ ಸೈನಿಕರು ಮುಂಚೂಣಿಯಲ್ಲಿ ನಿಂತು ಮಾಡಿದ್ದಾರೆ. ಮುಂಚೂಣಿಯಲ್ಲಿ ನಮ್ಮ ಸೈನಿಕರು ಇರ್ತಾರೆ. ಸೈನಿಕರ ತ್ಯಾಗದ ಬಲಿದಾನದ ಸಲುವಾಗಿ ಇದು ಆಗಿದೆ. ಸರ್ಕಾರ ಇದಕ್ಕೆ ಒತ್ತು ಕೊಡುವಂಥದ್ದನ್ನು, ಅವರಿಗೆ ಸ್ವಾತಂತ್ರ್ಯ ಕೊಡುವಂಥದ್ದನ್ನು, ಅಟ್ಯಾಕ್ ಮಾಡೋಕ್ಕೆ ಸ್ವಾತಂತ್ರ್ಯ ಕೊಡುವಂಥದ್ದನ್ನು ಕೊಟ್ಟಿದೆ. ಅದಕ್ಕಾಗಿ ನೀವು ಸೈನಿಕರ ಜೊತೆ ರಾಹುಲ್ ಗಾಂಧಿ ಫೋಟೋ ಹಾಕ್ಕೊಂಡ್ರು ನಮಗೇನು ತಕರಾರು ಇಲ್ಲ. ರಾಜಕೀಯಕರಣ ಯಾವುದನ್ನು ಗೊಳಿಸಬೇಕು? ಚುನಾವಣೆ ಬಂದಾಗ ರಾಜಕೀಯ, ಚುನಾವಣೆ ಇಲ್ಲದಾಗ ನಾವೆಲ್ಲ ದೇಶ ಬಾಂಧವರು ಒಟ್ಟಿಗೆ ಇರಬೇಕು, ಒಟ್ಟಾಗಿ ಹೋಗಬೇಕು, ಒಟ್ಟಾಗಿ ಯೋಚನೆ ಮಾಡಬೇಕು. ಇಲ್ಲೇ ಪರಸ್ಪರ ವಿರೋಧಾಭಾಸ ಇದ್ದರೆ ವಿದೇಶಿಯರು ಇದರ ದುರ್ಲಾಭವನ್ನು ಪಡಿತಾರೆ. ಇದು ವಿರೋಧ ಪಕ್ಷಗಳಿಗೆ ಇವತ್ತು ಅರ್ಥ ಆಗಬೇಕಾಗಿದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.